ಗಣಿನಾಡು ಬಳ್ಳಾರಿಯಲ್ಲಿ ಬ್ಯಾನರ್ ಕಟ್ಟುವ ವಿಚಾರಕ್ಕೆ ಜಟಾಪಟಿ ನಡೆದು ಈಗ ರೆಡ್ಡಿ ವರ್ಸಸ್ ರೆಡ್ಡಿ ಕಾಳಗಕ್ಕೆ ನಾಂದಿ ಹಾಡಿದೆ. ಜೊತೆಗೆ ಬಿಜೆಪಿ ಶಾಸಕ ಜನಾರ್ದನ್ ರೆಡ್ಡಿಗೆ ಕಾಡ್ತಾ ಇದೆಯಾ ಬಂಧನದ ಭೀತಿ. ಬಳ್ಳಾರಿ ಗಲಭೆ ಕೇಸ್ಗೆ ಸಂಬಂಧಪಟ್ಟಾಗೆ ನಿರೀಕ್ಷಣಾ ಬೇಲ್ಗೆ ರೆಡ್ಡಿ ಆಲ್ರೆಡಿ ಅರ್ಜಿ ಹಾಕಿದ್ದಾರೆ. ಒಟ್ಟು 4 ಪ್ರಕರಣಗಳಲ್ಲಿ A1 ಆಗಿದ್ದಾರೆ ಶಾಸಕ ಗಾಲಿ ಜನಾರ್ದನ್ ರೆಡ್ಡಿ. ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯಕ್ಕೆ ಅರ್ಜಿ ಸಲ್ಲಿಕೆಯಾಗಿದೆ. ಒಟ್ಟು 4 ಪ್ರಕರಣಗಳಲ್ಲಿ A1 ಆಗಿದ್ದಾರೆ ಶಾಸಕ ಗಾಲಿ ಜನಾರ್ದನ್ ರೆಡ್ಡಿ. ಜೊತೆಗೆ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯಕ್ಕೂ ಕೂಡ ಅರ್ಜಿ ಸಲ್ಲಿಕೆ ಮಾಡಿದ್ದಾರೆ. ಬ್ರೂಸ್ಪೇಟೆ ಠಾಣೆಯಲ್ಲಿ 6 ಪ್ರತ್ಯೇಕ FIR ದಾಖಲಾಗಿದ್ದಾವೆ. ಒಟ್ಟು 4 FIRಗಳಲ್ಲಿ A1 ಆಗಿದ್ದಾರೆ ಶಾಸಕ ಜನಾರ್ದನ್ ರೆಡ್ಡಿ. ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ಗೆ ನಿರೀಕ್ಷಣೆ ಬೇಲ್ಗೂ ಕೂಡ ಅರ್ಜಿ ಸಲ್ಲಿಕೆಯನ್ನು ಮಾಡಿದ್ದಾರೆ. ಒಂದು ಕಡೆ ಇದು ಭರತ್ ರೆಡ್ಡಿ ವರ್ಸಸ್ ಜನಾರ್ದನ್ ರೆಡ್ಡಿ ನಡುವೆ ನಡೀತಾ ಇರುವಂತಹ ಒಂದು ಗಾಲಿ ಕದನ. ಒಬ್ಬ ಅಮಾಯಕನ ಜೀವ ಹೋಯಿತು ಬ್ಯಾನರ್ ಕಟ್ಟುವ ವಿಚಾರಕ್ಕೆ. ಮತ್ತೊಂದು ಕಡೆ ಈಗ ರಾಜಕೀಯ ಸಂಘರ್ಷಕ್ಕೆ ಕಾರಣ ಆಗಿದೆ. ಒಂದು ಕಡೆ ಜನಾರ್ದನ್ ರೆಡ್ಡಿ ಹೇಳ್ತಾರೆ, ಭರತ್ ರೆಡ್ಡಿ ಕಡೆಯವರು ನನ್ನನ್ನು ಕೊಲ್ಲಿಕ್ಕೆ ಬಂದರು, ಅವರು ಎಲ್ಲ ರೀತಿಯಾದಂತಹ ಆ ಒಂದು ಮಾರಕಾಸ್ತ್ರಗಳನ್ನು ಇಟ್ಕೊಂಡೇ ಅವರು ಬಂದಿದ್ರು, ಅವರು ಬ್ಯಾನರ್ ಕಟ್ಟುವ ಉದ್ದೇಶ ಇರಲಿಲ್ಲ, ನನ್ನನ್ನು ಕೊಲೆ ಮಾಡಲಿಕ್ಕೆ ಸಂಚು ರೂಪಿಸ್ಕೊಂಡು ಬಂದಿದ್ರು ಅಂತ ಒಂದು ಕಡೆ ಜನಾರ್ದನ್ ರೆಡ್ಡಿ ಹೇಳ್ತಾರೆ. ಆದರೆ ಜನಾರ್ದನ್ ರೆಡ್ಡಿ ಈ ಎಲ್ಲ ಗೊಂದಲಕ್ಕೆ ಇವರೇ ಕಾರಣ ಅಂತ ಭರತ್ ರೆಡ್ಡಿ ಕಡೆಯವರು ಹೇಳ್ತಾರೆ. ಭರತ್ ರೆಡ್ಡಿ ಅತ್ಯಾಪ್ತ ಸತೀಶ್ ರೆಡ್ಡಿ ಮತ್ತು ಆತನಿಗಿದ್ದಂತಹ ಗನ್ ಮ್ಯಾನ್ಗಳನ್ನು ಆಲ್ರೆಡಿ ಒಂದು ಕಡೆ ಈಗ ಪೊಲೀಸ್ನವರು ವಶಪಡಿಸ್ಕೊಂಡಿದ್ದಾರೆ, ಗನ್ಗಳನ್ನು ವಶಪಡಿಸ್ಕೊಂಡಿದ್ದಾರೆ. ಕೂಲಂಕುಷವಾಗಿ ಈ ಒಂದು ಪ್ರಕರಣ ಒಂದು ಕಡೆ ತನಿಖೆ ನಡೀತಾ ಇದೆ. ಈ ಬೆನ್ನಲ್ಲೇ ಈಗ ನಿರೀಕ್ಷಣಾ ಜಾಮೀನಿಗೆ ಈಗ ಜನಾರ್ದನ್ ರೆಡ್ಡಿ ಈಗ ಮುಂದಾಗಿದ್ದಾರೆ.